ಅಲ್ಲಿ ಆಗಿದ್ದು A320 ಏರ್ಕ್ರಾಫ್ಟ್ ಅಲ್ಲಿ ಆಗಿತ್ತು. ಅವಾಗ ಹೈಟ್ ಇತ್ತು, ಟೈಮ್ ಇತ್ತು, ಸೊ ದೇ ವರ್ ಏಬಲ್ ಟು ಕಮ್ ಅಂಡ್ ಡೂ ದಿ ಸಾಫ್ಟ್ ಲ್ಯಾಂಡಿಂಗ್ ಆನ್ ವಾಟರ್. ಬಟ್ ನಿನ್ನೆ ಪರಿಸ್ಥಿತಿನಲ್ಲಿ ಹೈಟ್ ವಾಸ್ ಜಸ್ಟ್ ಬೇರ್ಲಿ 600 feet. ಸಮರ್ಥಗಳೇ, ಇನ್ನೊಂದು, ಈಗ ಯೂಶಲಿ ವಿಮಾನದಲ್ಲಿ 2 ಇಂಜಿನ್ಗಳು ಕೆಲಸ ಮಾಡ್ತಾ ಇರುತ್ತೆ. ಇದು ಟೇಕ್ ಆಫ್ ಆದ ಕೆಲವು ಸೆಕೆಂಡ್, ಮೇ ಬಿ 20 to 40 seconds ಅಲ್ಲಿ ಯಾವ ರೀತಿ ಸಮಸ್ಯೆ ಆಗಿತ್ತು ಅನ್ನೋದನ್ನ ನಾವು ಗಮನಿಸಿದ್ದೇವೆ. ಟೇಕ್ ಆಫ್ ಆದಾಗ ಆ ಲ್ಯಾಂಡಿಂಗ್ ಗೇರ್ ಇನ್ನೂ ಆಚೆ ಇತ್ತು, ಇದರ ಜೊತೆಗೆ ಇನ್ನೊಂದು ಎಂಜಿನ್ಗೆ ಆ ಫೋರ್ಸ್ ಸಿಗಲಿಲ್ಲ, ಹೀಗಾಗಿ ಈ ರೀತಿ ಸಮಸ್ಯೆ ಆಯ್ತು ಅಂತ ನಾವು ಅನ್ಕೋಬಹುದಾ? ಈಗ ಲ್ಯಾಂಡಿಂಗ್ ಗೇರ್ ಅಪ್ ಮಾಡದೆ ಹೋಗಿರೋದಕ್ಕೆ ಪ್ರಾಬಬಿಲಿಟಿ ಎರಡೇ ಇರೋದು. ಒಂದು, ಏನಕ್ಕೆ 2 ಇಂಜಿನ್ ಫೇಲ್ಯೂರ್ ಆದ್ರೆ ನಿಮ್ಮ ಹೈಡ್ರಾಲಿಕ್ಸ್ ಫೇಲ್ ಆಗುತ್ತೆ, ಹೈಡ್ರಾಲಿಕ್ಸ್ ಫೇಲ್ ಆದ್ರೆ ಲ್ಯಾಂಡಿಂಗ್ ಗೇರ್ ಮೇಲೆ ತಗೊಳಕ್ ಆಗೋದಿಲ್ಲ. ಇನ್ನೊಂದು, ನಿನ್ನೆ ನನ್ನ ಮೆಂಟರ್ ಅಂಡ್ ನನಗೆ ಗುಡ್ ಫ್ರೆಂಡ್ ಸುದರ್ಶನ್ ಅವರು ಇನ್ನೊಂದು ಚಾನಲ್ ಹೇಳ್ತಾ ಇದ್ರು, ಪೈಲಟ್ಸ್ ಮೈಟ್ ಬಿ ಬಿಸಿ ಅನಲೈಸಿಂಗ್ ವಾಟ್ ದ ಸಿಚುವೇಶನ್ ಇಸ್. ಸೊ ಯೂಶಲಿ ಟೇಕ್ ಆಫ್ ಸೆಗ್ಮೆಂಟ್ಸ್ ಅಲ್ಲಿ ಒಂದು ವಿಮಾನ ಟೇಕ್ ಆಫ್ ಆಗಬೇಕು ಅಂದ್ರೆ 4 ಸೆಗ್ಮೆಂಟ್ ಇರುತ್ತೆ, ಅದಕ್ಕೆ ಸೆಗ್ಮೆಂಟ್ 1, 2, 3, 4 ಅಂತ. ಈ ಆಕ್ಸಿಲರೇಷನ್ ಹೈಟ್ ಬರೋದಕ್ಕಿಂತ ಮುಂಚೆ ನಿಮ್ಮ ಲ್ಯಾಂಡಿಂಗ್ ಗೇರ್ ಡೌನ್ ಆಗಿರ್ಬೇಕು. ಯಾಕಂದ್ರೆ ಲ್ಯಾಂಡಿಂಗ್ ಗೇರ್ ಇದ್ರೆ ಇಟ್ ವಿಲ್ ಗಿವ್ ಅ ಡ್ರ್ಯಾಗ್ ಪೆನಾಲ್ಟಿ, ನಿಮಗೆ ಸ್ಪೀಡ್ ತಗೊಳಕ್ಕೆ ಬಿಡೋದಿಲ್ಲ, ಇಟ್ ಇಸ್ ಅಬ್ಸ್ಟ್ರಕ್ಟಿಂಗ್ ದಿ ಏರ್ ಫ್ಲೋ. ಸೊ ಹಾಗಾಗಿ ಈ ವಿಚಾರದಲ್ಲಿ ಈಗ ಡ್ಯುಯಲ್ ಇಂಜಿನ್, ಗಿವನ್ ದಟ್ ದೇರ್ ವಾಸ್ ಲಾಸ್ ಆಫ್ ಥ್ರಸ್ಟ್, ಇಂಜಿನ್ ಅಲ್ಲಿ ಎನಫ್ ಪವರ್ ಇಲ್ಲ ಅಂದ್ರೆ ಹೈಡ್ರಾಲಿಕ್ಸ್ ವರ್ಕ್ ಆಗಲ್ಲ, ಹೈಡ್ರಾಲಿಕ್ಸ್ ವರ್ಕ್ ಆಗದೆ ಹೋದ್ರೆ ಲ್ಯಾಂಡಿಂಗ್ ಗೇರ್ ಮೇಡಬಲ್ಲ. ಒಂದ್ ಇಂಜಿನ್ ನಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರು ಏನು ಇಶ್ಯೂ ಇರ್ತಿಲ್ಲ, ಯಾಕೆಂದ್ರೆ ಆಟೋಮೆಟಿಕ್ಲಿ ಲ್ಯಾಂಡಿಂಗ್ ಗೇರ್ ಟ್ರಾನ್ಸ್ಫರ್ ಯೂನಿಟ್ ಅಂತ ಇರುತ್ತೆ. ಇನ್ನೊಂದು ಇಂಜಿನ್ ಇಂದ ಅದು ಹೈಡ್ರಾಲಿಕ್ ಪವರ್ ತಗೊಂಡು ಇಟ್ ಕ್ಯಾನ್ ರಿಟ್ರಾಕ್ಟ್ ದಿ ಲ್ಯಾಂಡಿಂಗ್ ಗೇರ್. ಬಟ್ ಈ ನೆನ್ನೆ ಸಿಚುವೇಶನ್ ನಲ್ಲಿ ಇಟ್ ವಾಸ್ ಬೇರ್ಲಿ 59 seconds ಏರ್ ಬಾರ್ನ್ ಇತ್ತು. ಸೊ ಲ್ಯಾಂಡಿಂಗ್ ಗೇರ್ ಅಪ್ ಮಾಡಿದ್ರು, ಬೈ ದ ಟೈಮ್ ಇವನ್ ಲ್ಯಾಂಡಿಂಗ್ ಗೇರ್ ಫುಲ್ ಮೇಲ್ ಹೋಗೋದಕ್ಕೆ ಇಟ್ಸ್ ಕಂಪ್ಲೀಟ್ 1 minute ಸೈಕಲ್. ಸೊ ಅದ್ ಮೇಲ್ ಕಂಪ್ಲೀಟ್ ಹೋಗೋ ಅಷ್ಟೊತ್ತಿಗೆ ಏರ್ಕ್ರಾಫ್ಟ್ ಆಲ್ರೆಡಿ ಕೆಳಗೆ ಬಂದಿದೆ. ಸೊ ಹಾಗಾಗಿ ಅದು ಆ ರೀಸನ್ಗಾಗಿ ಲ್ಯಾಂಡಿಂಗ್ ಗೇರ್ ಪ್ರಾಬ್ಲಿ. ಸೊ ನೀವು ಅನಲೈಸ್ ಅನ್ನುವಂತ ವಿಚಾರ ಹೇಳ್ತಿದ್ರಲ್ಲ, ಅಲ್ಲಿ ಅನಲೈಸ್ ಮಾಡೋದಕ್ಕೂ ಟೈಮು ಸಿಗಲ್ಲ, ಆ ಟೈಮ್ ಅಲ್ಲಿ ಹೆಂಗೆ ಕೆಲಸ ಮಾಡ್ತೀರಿ? ನಮ್ಮ ಟ್ರೈನಿಂಗ್ ಮಾಡ್ಯೂಲ್ಸ್ ಅಲ್ಲಿ ರಿಯಾಕ್ಷನ್ ಟೈಮ್ ಇಸ್ ಅ ವೆರಿ ಇದು ಏನು ಅಂದ್ರೆ ಇಂಪಾರ್ಟೆಂಟ್ ಫ್ಯಾಕ್ಟರ್. ಈಗ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಬೈ ದ ಬುಕ್, ಈ ತರ ಎಮರ್ಜೆನ್ಸಿಗಳಲ್ಲಿ ನಮಗೆ ಬೈ ದ ಬುಕ್ ವಿ ನೋ, ಮೆಮರಿ ಐಟಮ್ಸ್ ಅಲ್ಲಿ ಇರುತ್ತೆ, ನಮಗೆ ಇಮಿಡಿಯೇಟ್ ಆಗಿ ವಾಟ್ ಇಸ್ ಅವರ್ ಫಸ್ಟ್ ಕಾಸ್ ಆಫ್ ಆಕ್ಷನ್, ಯಾವ ಪೈಲಟ್ ಫ್ಲೈಯಿಂಗ್ ಅಂಡ್ ಪೈಲಟ್ ಮಾನಿಟರಿಂಗ್, ಯಾರು ಏನ್ ಆಕ್ಷನ್ ತಗೊಬೇಕು ಅಂತ ಇಟ್ ಇಸ್ ಡಿಫೈನ್ಡ್. ಬಟ್ ನಿನ್ನೆ ಆಗಿದ್ದ ಇನ್ಸಿಡೆಂಟ್ ಇಸ್ ಅ ವೆರಿ ವೆರಿ ರೇರ್ ಅಕರೆನ್ಸ್. 5-10 seconds ನನ್ನ ಕಲೀಗ್ ಜೊತೆ ಡಿಸ್ಕಸ್ ಮಾಡ್ತಿದ್ದೆ, ನಾವು ಇಫ್ ವಿ ವರ್ ಸಿಟ್ಟಿಂಗ್ ದೇರ್ ನಮ್ ರಿಯಾಕ್ಷನ್ ಹೇಗಿರ್ಬೋದಿತ್ತು ಅಂತ. ಬಿಕಾಸ್ 5-10 seconds ನಮ್ಗೆ ಏನಾಯ್ತು ಅನ್ನೋದಕ್ಕೆ ಕೆಲವು ಸತಿ ಈ ತರ ಸಿಚುವೇಶನ್ಸ್ ಅಲ್ಲಿ ವೆದರ್ ಇಟ್ ಆಕ್ಚುಲಿ ಗೇವ್ ಆಲ್ ದಿ ಇನ್ಪುಟ್ಸ್ ಟು ದಿ ಪೈಲಟ್ ದಟ್ ಈ ಇಶ್ಯೂ ಆಗಿದೆ ಅನ್ನೋದೇ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಟೈಮ್ ಫ್ಯಾಕ್ಟರ್ ಇಲ್ಲದೆ ಹೋಗಿದ್ದಕ್ಕಾಗಿ ಇಟ್ ಇಸ್ ಮಚ್ ಹಾರ್ಡ್ ಟು ಇವನ್ ನಾವು ಅನಲೈಸ್ ಮಾಡೋ ಅಷ್ಟೊತ್ತಿಗೆ. ಇವನ್ ಪೈಲಟ್ ಕಮ್ಯುನಿಕೇಶನ್ ಸೆಂಟರ್ಗೆ ಮೇಡೆ ಅಂತ ಕೊಟ್ಟಿದ್ದಾರೆ. ಬಿಕಾಸ್ ಈಗ ಕೊಟ್ಟರು ಏನಾಗ್ತಿತ್ತು ಅಂತ ಅಲ್ಲಿ ರಿಪ್ಲೈ ಬಂದಿದ್ರು, ಏನಾದ್ರು ಮಾಡಕ್ ಸಾಧ್ಯ ಇತ್ತು? ಇಲ್ಲ, ನಾಟ್ ಮಚ್. ಓನ್ಲಿ ಥಿಂಗ್ ದೇ ಕೂಡ ಪ್ರಿಪೇರ್ಡ್ ಇಸ್ ಈ ತರ ಆಂಟಿಸಿಪೇಷನ್ ಟೈಮ್ ಇತ್ತು ಅಂದ್ರೆ ಈ ಏರ್ಕ್ರಾಫ್ಟ್ ಮೇಡೆ ಕಾಲ್ ಕೊಡೋದು ಯಾವಾಗ ಅಂದ್ರೆ ಇಫ್ ಯು ಆರ್ ಇನ್ ಡಿಸ್ಟ್ರೆಸ್ ಸಿಚುವೇಶನ್. ಸೊ ನಾವು ನಮ್ಮ ಎಮರ್ಜೆನ್ಸಿ ಸರ್ವಿಸಸ್, ನಮ್ಮ ಮ್ಯಾನ್ ಪವರ್, ಆಮೇಲೆ ರೆಸ್ಕ್ಯೂ ಹ್ಯಾಂಡ್ಲಿಂಗ್ ಸರ್ವಿಸಸ್ ಇಂದ ನಾವು ವಿ ಕ್ಯಾನ್ ಪ್ಲಾನ್ ಅಕಾರ್ಡಿಂಗ್ಲಿ, ಹಾಗಾಗಿ ನಾವು ಇಂಟಿಮೇಟ್ ಮಾಡೋದು. ಬಟ್ ATC ನಲ್ಲಿ ದೇ ಡೋಂಟ್ ಹ್ಯಾವ್ ಮಚ್ ರೋಲ್ ಈ ಆಕ್ಟಿವಿಟಿನಲ್ಲಿ. ಅಂಡ್ ಪೈಲಟ್ಸ್ಗೆ ಇಫ್ ದೇ ಹ್ಯಾಡ್ ಗಾಟನ್ ಎನಫ್ ಟೈಮ್ ಟು ಅನಲೈಸ್, ಮೇ ಬಿ ದೇ ಕುಡ್ ಹ್ಯಾವ್ ಟ್ರೈಡ್ ರೀಸ್ಟಾರ್ಟಿಂಗ್ ದ ಇಂಜಿನ್ಸ್, ಬಟ್ ಇಫ್ ಅಟ್ ಆಲ್ ಇಂಜಿನ್ ವಾಸ್ ದಿ ಇಶ್ಯೂ. ಬಟ್ ಐ ಹೈಲಿ ಡೌಟ್ ಗಿವನ್ ದ ಟೈಮ್ ಫ್ಯಾಕ್ಟರ್ ಮಚ್ ಕೂಡ ನಾವು ಗಿರೀಶ್ ಲಿಂಗಣ್ಣ ಅವ್ರನ್ನ ಕಳಿಸಬೇಕು. ಸೊ ಅವರ ಕೊನೆ ರಿಯಾಕ್ಷನ್ ಇದ್ರ ಬಗ್ಗೆ. ಓಕೆ, ಒಂದೇ ಒಂದು ಸೆಕೆಂಡ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ರ ಪ್ರಧಾನಿ ಮೋದಿ ಅವರು ವಿಮಾನದ ಭಾಗಗಳನ್ನ ನಿರೀಕ್ಷಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಥಳೀಯ ಮಂತ್ರಿಗಳು, ಅಧಿಕಾರಿಗಳು ಅದನ್ನ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಏನಾಯ್ತು ಅನ್ನೋದನ್ನ. ಡಾಕ್ಟರ್ಸ್ ಹಾಸ್ಪಿಟಲ್ ಏನಿದೆ, ಡಾಕ್ಟರ್ಸ್ ಹಾಸ್ಟೆಲ್ ಏನಿದೆ, ಅದಕ್ಕೆ ವಿಮಾನ ಹಿಟ್ ಆಗಿರ್ತಕ್ಕಂಥದ್ದು, ಅದರ ಭಾಗಗಳು ಸುತ್ತಮುತ್ತ ಹರಡಿ ಬಿದ್ದಿದೆ. ಹಾಗೇನೆ ಯಾವ ರೀತಿಯಲ್ಲಿ ಇಡೀ ಘಟನೆ ನಡೀತು ಪ್ರತ್ಯಕ್ಷದರ್ಶಿಗಳು ಬಂದು ವಿವರಿಸ್ತಾ ಇದ್ದಾರೆ. ಏನಾಯ್ತು, ಅವ್ರ ಕಣ್ಣೆದುರಿಗೆ ಏನನ್ನ ನೋಡಿದ್ರು ಅನ್ನೋದನ್ನ ವಿವರಿಸ್ತಾ ಇದ್ದಾರೆ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಪ್ರಧಾನಿ ಮೋದಿ ಅವರು ಪಡ್ಕೊಳ್ತಾ ಇದ್ದಾರೆ ಏನಾಯ್ತು ಅನ್ನುವಂಥದ್ದನ್ನ. ಇದು ನಿಜಕ್ಕೂ ಒಂದು ರೀತಿಯಲ್ಲಿ ಇಟ್ಸ್ ನಾಟ್ ಈಸಿ ಟು ಡೈಜೆಸ್ಟ್. ಇದನ್ನ ತಗೊಳಕ್ಕೆ ಭಾರತ ಇಷ್ಟೊಂದು ಅಡ್ವಾನ್ಸ್ಮೆಂಟ್ ನ ಯುಗದಲ್ಲಿ ಇರುವಾಗ, ನಾವು ಒಂದು ಇಡೀ ಯುದ್ಧವನ್ನೇ ವೆಲ್ ಮ್ಯಾನೇಜ್ಡ್ ಆಗಿ ನಾವು ಎದುರಿಸೋದಕ್ಕೆ ತಯಾರಿರುವಾಗ ಒಂದು ವಿಮಾನ ದುರಂತ ಹೀಗೆ ಸಂಭವಿಸುತ್ತೆ ಅಂತ ಅಂದ್ರೆ ನಿಜಕ್ಕೂ ಇದು ಅತ್ಯಂತ ವಿಷಾದಕರ ಘಟನೆ. ವಿಮಾನದ ಭಾಗಗಳಲ್ಲಿ ಸುತ್ತಮುತ್ತ ಎಲ್ಲ ಹರಡಿ ಬಿದ್ದಿರೋದು, ಇಡೀ ಕಟ್ಟಡ ಯಾವ ರೀತಿನಲ್ಲಿ ಹೊತ್ತಿ ಉರಿದಿರೋದು ಗೊತ್ತಾಗತ್ತೆ. ಧೂಳು ಮತ್ತೆ ಹೊಗೆಯಿಂದಾಗಿ, ಬೂದಿಯಿಂದಾಗಿ ಇಡೀ ಕಟ್ಟಡ, ಸುತ್ತಮುತ್ತಲಿನ ಕಟ್ಟಡಗಳು ನೋಡಿ ಎಷ್ಟು ದೂರದವರೆಗೆ ಎಷ್ಟು ಪವರ್ಫುಲ್ ಆಗಿರ್ಬೇಕು ಆ ಸ್ಫೋಟ. ಆ ವಿಮಾನದ ಆ ಒಂದು ತೈಲ ಏನಿದೆಯಲ್ಲ ಹೊತ್ತಿ ಉರಿದಿರ್ತಕ್ಕಂಥದ್ದು, ಫ್ಯೂಯಲ್ ಹೊತ್ತಿ ಉರಿದಿರ್ತಕ್ಕಂಥದ್ದು ಎಷ್ಟು ಸ್ಟ್ರಾಂಗ್ ಆಗಿ ಇದ್ದಿರಬೇಕು ಇಷ್ಟೆಲ್ಲ ಆಗಬೇಕು ಅಂತಂದ್ರೆ ಅಂತ.
ನಿಜಕ್ಕೂ ಭಾರತ ಕಂಡು ಕೇಳರಿದ ಒಂದು ದುರಂತ ಇದು. ನಡಿಬಾರ್ದಾಗಿತ್ತು ಹೀಗೆ, ಆದ್ರೆ ನಡೆದಿದೆ. ಏನು ಕಾರಣ, ಯಾಕೆ ನಾವು ಇಷ್ಟೊಂದು ಜೀವಗಳನ್ನ ಕಳ್ಕೊಳ್ಬೇಕಾಯ್ತು ಅನ್ನುವಂಥದ್ರ ಕುರಿತಾಗಿ ಗಂಭೀರವಾದಂತಹ ತನಿಖೆಯನ್ನ ಕೇಂದ್ರ ವಿಮಾನಯಾನ ಸಚಿವಾಲಯ ಮಾಡಬೇಕಾಗತ್ತೆ. ಪ್ರಧಾನಿ ಮೋದಿ ಸ್ವತಃ ಸ್ಥಳಕ್ಕೆ ವಿಸಿಟ್ ಮಾಡ್ತಾ ಇದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏವಿಯೇಷನ್ ಎಕ್ಸ್ಪರ್ಟ್ಸ್ ಇದ್ದಾರೆ ಅಲ್ಲಿ, ಹಾಗೇನೆ ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಆಫೀಸರ್ಸ್ ಇದ್ದಾರೆ, ಸಂಬಂಧಪಟ್ಟ ಸಚಿವರುಗಳಿದ್ದಾರೆ, ರಾಜ್ಯ ಸರ್ಕಾರದ ಸಚಿವರುಗಳಿದ್ದಾರೆ. ಪ್ರಧಾನಿ ಮೋದಿ ಅವರ ತವರು ನೆಲ ಗುಜರಾತ್ನ ಅಹಮದಾಬಾದ್. ಇಲ್ಲಿ ಸಂಭವಿಸಿರ್ತಕ್ಕಂಥ ಈ ಒಂದು ದುರಂತ ಅದೆಷ್ಟರ ಮಟ್ಟಿಗೆ ಒಂದು ರೀತಿಯ ಜಂಘಾಬಲವನ್ನೇ ಉಡುಗಿಸಿದೆ ಅಂತ ಹೇಳ್ತಾರಲ್ಲ, ಆ ರೀತಿ ನಮ್ಮ ಮೊರಲ್ನ ಬಹಳ ಡೌನ್ ಮಾಡಿಬಿಡುತ್ತೆ ಇಂತಹ ದುರಂತಗಳು. ನೆಕ್ಸ್ಟ್ ಟೈಮ್ ನೀವು ಫ್ಲೈ ಮಾಡ್ತಾ ಇರುವಾಗ ಯಾ ಕ್ಷಣ ಏನೋ ಅನ್ನೋ ಒಂದು ಚಿಕ್ಕ ಭಾವನೆ ಆದ್ರೂ ನಿಮ್ಮ ಮನಸ್ಸಲ್ಲಿ ಬಂದ್ರೆ ಆಶ್ಚರ್ಯ ಇಲ್ಲ. ಹಾಗಾಗಿ ಇಂಥ ದುರಂತಗಳು ಸಂಭವಿಸಬಾರದು. ಈಗಾಗಲೇ ಬಹಳ ಸರಿಯಾಗಿ ನಮ್ಮ ಅತಿಥಿ ಗಿರೀಶ್ ಲಿಂಗಣ್ಣ ಅವರು ಹೇಳ್ತಾ ಇದ್ರು ನೋಡಿ, 13 ಕಿಲೋಮೀಟರ್ ದೂರದಲ್ಲಿ ಈ ತರ ಹೈರೈಸ್ ಬಿಲ್ಡಿಂಗ್ಗಳು ಇರಬಾರ್ದು. ಅದು ಬಾಂಬೆ ಹೈಕೋರ್ಟ್ ಆರ್ಡರ್ ಇದೆ, ಇರಬಾರ್ದು. ಕಾಮನ್ ಸೆನ್ಸ್ ಅದು. ಅಲ್ಲಿ ನೀವು ಆಹಾರ ತಂದು ಹಾಕ್ತೀರಿ, ಮತ್ತಿನ್ನೇನೋ ತಂದು ಹಾಕ್ತೀರಿ, ಅಲ್ಲಿ ಹಕ್ಕಿಗಳು ಬರ್ತವೆ, ಬರ್ಡ್ ಹಿಟ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಇರಬಾರ್ದು. ಸುಮಾರು 13 ಕಿಲೋಮೀಟರ್. ಬೆಂಗಳೂರಿನಲ್ಲಿ ಏರ್ ಶೋ ಆದಾಗ ಮಾಂಸ ಮಾರಾಟವನ್ನು ನಿಷೇಧ ಮಾಡಿದ್ರು. ಅಲ್ಲಿ ಏರ್ ಶೋ ನಡೆಯುವಂತಹ ಸ್ಥಳದಿಂದ ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ಮಾಂಸ ಮಾರಾಟ ಕೂಡ ಇರಬಾರ್ದು ಅಂತ ನಿಷೇಧ ಮಾಡಿದ್ರು. ಹಾಗಿರುವಾಗ ಪ್ರತಿನಿತ್ಯ ಸಾವಿರಾರು ಜನಗಳ ಜೀವದ ಪ್ರಶ್ನೆ ಇದು. ಅಂಥದ್ರಲ್ಲಿ ಏರ್ಪೋರ್ಟ್ ಪಕ್ಕದಲ್ಲೇನೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಹೈರೈಸ್ ಬಿಲ್ಡಿಂಗ್ಗಳು. ಇನ್ನಾದ್ರೂ ಇದು ಬದಲಾಗತ್ತಾ? ಭಾರತದಲ್ಲಿ ಏವಿಯೇಷನ್ ಇನ್ಫ್ರಾಸ್ಟ್ರಕ್ಚರ್ ಇನ್ನಾದ್ರೂ ಇಂಪ್ರೂವ್ ಆಗತ್ತಾ? ಪ್ರಧಾನಿ ಮೋದಿ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀರಾ, ನೇರ ಪ್ರಸಾರದ ದೃಶ್ಯಗಳು. ಎಸ್ಕೇಟ್ ಬ್ಯಾಕ್ ಟು ಗಿರೀಶ್ ಲಿಂಗಣ್ಣ. ಗಿರೀಶ್ ಲಿಂಗಣ್ಣ ಅವರೇ, ಕೊನೆಯದಾಗಿ ಏನ್ ಹೇಳೋಕ್ ಬಯಸ್ರಿ? ಇಂಥ ದುರಂತಗಳು ಮತ್ತೆ ಆಗಬಾರದು ಅಂತ ಅಂದ್ರೆ ನಾವು ಇನ್ನು ಏನ್ ಯುದ್ಧದಲ್ಲಿ ದಂಡಿಗೆ ಎದರ್ಲಿಲ್ಲ, ದಾಳಿಗೆ ಎದರ್ಲಿಲ್ಲ ಅನ್ನಂಗೆ ಪಾಕಿಸ್ತಾನ ಜೊತೆ ಅಷ್ಟೆಲ್ಲ 3-4 ದಿನ ಯುದ್ಧ ನಾವು ಇಷ್ಟು ಪ್ರಾಣಗಳು ಕಳ್ಕೊಳ್ಳಿಲ್ಲ, ಒಂದು ಏರ್ ಕ್ರಾಶ್ ಅಲ್ಲಿ ಕಳ್ಕೊಂಡ್ಬಿಟ್ವಿ. ಸೊ ನಾನು ಹೇಳ್ತೀನಲ್ಲ, ಫಸ್ಟ್ ನಮ್ದು ವಾಟ್ ದಿ ಏರ್ಪೋರ್ಟ್ ನಾರ್ಮ್ಸ್ ಇದೆಯಲ್ಲ, ಫಸ್ಟ್ ಅದನ್ನ ಫಾಲೋ ಮಾಡಬೇಕು. ಸಿ ಸಮಥಿಂಗ್ ಲೈಕ್ ಬರ್ಡ್ ಇಟ್, ಅದನ್ನ ಕಂಟ್ರೋಲ್ ಮಾಡಬಹುದು ಟು ಸರ್ಟನ್ ಎಕ್ಸ್ಟೆಂಟ್. ಇಫ್ ಎಟ್ ಆಲ್ ಇಟ್ಸ್ ದೇರ್. ಹೇಳ್ತಾ ಇಲ್ಲ ಬರ್ಡ್ ಇಟ್ಟೇ ಆಗಿದೆ ಅಂತ. ಇಫ್ ಎಟ್ ಆಲ್ ಇಟ್ಸ್ ದೇರ್, ವಿ ಹ್ಯಾವ್ ಟು ನಮ್ ಕೈಲಿ ಏನೇನ್ ಸಾಧ್ಯವಾಗುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು. Whether there is a manufacturing defect, because few people had already whistleblowers raise ಮಾಡಿದ್ರು, there is a manufacturing defect in 787 ಅಂತ. ಬಟ್ 787 ಅಂತ ಯಾವ ವಿಧವಾದ ಆಕ್ಸಿಡೆಂಟ್ಸ್ಗೂ ಎಲ್ಲೂ ಪ್ರೋನ್ ಆಗಿಲ್ಲ. ಬಟ್ few people had whistleblowed that there is a problem in the assembly. ಕೆಲವು ಕಾಂಪೋನೆಂಟ್ಸ್ ಹಂಗಂಗೆ ಬಿಟ್ಬಿಡ್ತಾರೆ, ಕೆಲವು ಹ್ಯಾಮರ್ಸ್ ಹಂಗಂಗೆ ಬಿಟ್ಬಿಡ್ತಾರೆ. ಈ ತರ ಎಲ್ಲ ಪ್ರಾಬ್ಲಮ್ಸ್ ಬಂದಿತ್ತು 787 ಅಲ್ಲಿ. ಬಟ್ ಮೇಜರ್ ಆಕ್ಸಿಡೆಂಟ್ಸ್ ನಾವು ನೋಡಲಿಲ್ಲ. ವೆದರ್ ಇಟ್ಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್, ದೆನ್ ಇಟ್ಸ್ ಅ ಸೀರಿಯಸ್ ಆಗಿ ಅಲಿಗೇಷನ್ಸ್. ಬಿಕಾಸ್ ಇದಾಗಲೇ 11 ವರ್ಷ ಆಗಿತ್ತು ಏರ್ಕ್ರಾಫ್ಟ್, ಬಟ್ ಇದು ರೀಫರ್ಬಿಶ್ ಆಗಿತ್ತು 2024 ಅಲ್ಲಿ. ಬಟ್ ಯಾವ ತರ ರೀಫರ್ಬಿಶ್ ಆಗಿತ್ತು, ಟು ವಾಟ್ ದ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಫಾರ್ ಮೆಟ್ ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ದ ಪೈಲಟ್ಸ್ V1 ಸ್ಪೀಡ್ ಕರೆಕ್ಟ್ ಇತ್ತಾ, ಆ ಟೇಕ್ ಆಫ್ ಸ್ಪೆಸಿಫಿಕೇಶನ್ಸ್ ಕರೆಕ್ಟ್ ಇತ್ತಾ, all this has to go through investigations. Just by sitting here we cannot predict so many things. ಇಲ್ಲ ಆ ಪೈಲಟ್ ಫೆಟರ್ನಿಟಿಗೆ ನಾವೊಂದು ತಪ್ಪು ಸಂದೇಶ ಕೊಟ್ಟಂಗಾಗತ್ತೆ. ನಾವು ಹಿಂಗಾಗಿತ್ತು, ಪೈಲಟ್ ಹಿಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಅವೆಲ್ಲ ಹೇಳಕ್ ಆಗಲ್ಲ. ನೆಕ್ಸ್ಟ್ ಯಾವುದೇ ವಿಧವಾದ ಆಕ್ಸಿಡೆಂಟ್ಸ್ ಅಲ್ಲೂ ಪೈಲಟ್ ಹೆಸರೇ ಹೇಳಲ್ಲ. ನನಗ್ ತಿಳಿದಂಗೆ ಪೈಲಟ್ ಮತ್ತೆ ಅಲ್ಲಿದ್ದ ಕ್ರೂ ಹೆಸರು ಯಾವ ದೇಶದಲ್ಲೂ ಹೇಳಲ್ಲ. ನಮ್ ದೇಶದಲ್ಲಿ 10 ನಿಮಿಷದಲ್ಲಿ ಬಂದ್ಬಿಡುತ್ತೆ ಪೈಲಟ್ ಯಾರು, ಪೈಲಟ್ ಹೆಸರೇನು, ವಾಟ್ ಈಸ್ ದ ಟ್ರಾಮಾ ದೇರ್ ಫ್ಯಾಮಿಲಿ ಗೋಸ್. ಇದನ್ನ ಆದಾಗ ಒಂದು ಟ್ರಾಮಾ ಸೆಂಟರ್ಸ್ ಅಂತ ಎಲ್ಲಾ ದೇಶದಲ್ಲೂ ಇರುತ್ತೆ. ನಮ್ಮಲ್ಲಿ ಆ ಟ್ರಾಮಾ ಸೆಂಟರ್ ಇಲ್ಲ. ಒಂದು ಆನ್ಲೈನ್ ಕೊಟ್ಬಿಟ್ಟು ಅದರಲ್ಲೇ ನೀವು ಫೋನ್ ಮಾಡಿ ಕೇಳ್ಕೋಬಹುದು. ಈ ತರ ಅಟ್ಲೀಸ್ಟ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ನಾವು ಎಸ್ಟಾಬ್ಲಿಷ್ ಮಾಡಬೇಕು. ಸುಮ್ಮನೆ ನಾವು 1.4 ಬಿಲಿಯನ್ ಬರೀ ಏರ್ಪೋರ್ಟ್ಗಳು ಜಾಸ್ತಿ ಮಾಡ್ಕೊಂಡು ಹೋಗೋದಲ್ಲ. ಅದರಲ್ಲಿ ಫುಲ್ ಪ್ರೂಫ್ ಸಿಸ್ಟಮ್ ಮಾಡೋಷ್ಟು ಮಾಡಿದ್ರೆ ಅಟ್ಲೀಸ್ಟ್ 50% ಆಫ್ ದ ಆಕ್ಸಿಡೆಂಟ್ಸ್ ಕಮ್ಮಿ ಮಾಡಬಹುದು. ಇನ್ 50% ವಿಚ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್, ಲೆಟ್ ಅಸ್ go line by line where we can set right. Right. Thank you, Girish Lingan avare, Republican ಅಂತ ಮಾತಾಡ್ತಾರೆ. ಓಕೆ ರೈಟ್. ಸಮರ್ಥ ಹೆಗ್ಡೆ ಅವರಿದ್ದಾರೆ, ಹಾಗೆ ಮೋಹನ್ ಚಿತ್ತಾಳೆ ಅವರಿದ್ದಾರೆ. ಸಮರ್ಥ ಹೆಗ್ಡೆ ಹೋಗಿಂತ ಮುಂಚೆ ಫಸ್ಟ್ ರಿಯಾಕ್ಷನ್ ಮೋಹನ್ ಚಿತ್ತಾಳೆ ಅವರದ್ದು ಪಡ್ಕೊಂಡು ಬಿಡ್ತೀನಿ. ಮೋಹನ್ ಚಿತ್ತಾಳೆ ಅವರೇ, ಮೋದಿ ಅವರು ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಅದನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಮೆರಿಕಾದಿಂದ ತಜ್ಞರ ತಂಡ ಬಂದು ಪರಿಶೀಲನೆ ನಡೆಸುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಾಕಷ್ಟು ಮಂದಿ FSL ತಜ್ಞರುಗಳು ಎಲ್ಲರೂ ಬಂದು ಪರಿಶೀಲನೆ ನಡೆಸ್ತಾರೆ.
ಆದರೆ ಮತ್ತೆ ಮತ್ತೆ ಪ್ರಶ್ನೆ ಇರುವಂತದ್ದು ಈ ಒಂದು ಹೈರೈಸ್ ಗಳು ಏನು ಸುತ್ತಮುತ್ತ ಇದ್ವು ಅದೊಂದು. ಈಗಾಗಲೇ ಸಮರ್ಥ ಹೆಗ್ಡೆಯವರು ಕೂಡ ಹೇಳ್ತಾ ಇದ್ರು, ಹಿಂದೆ ಯುಎಸ್ ಅಲ್ಲಿ ಸಂಭವಿಸಿದಂತ ಒಂದು ಘಟನೆಯಲ್ಲಿ ಸೇಫ್ ಲ್ಯಾಂಡಿಂಗ್ ಮಾಡಿದ್ರು ಅಂತ. ಅಲ್ಲಿ ಬಿಲ್ಡಿಂಗ್ಸ್ ಇರ್ಲಿಲ್ಲ, ಖಾಲಿ ಜಾಗ ಇತ್ತು ಹಂಗಾಗಿ ಅಂತ. ಇಲ್ಲಿ ಜಾಗ ಇಲ್ಲದೆ ಆ ಬಿಲ್ಡಿಂಗ್ ಹೊಡೆದಿದೆ, ಜೀವಗಳು ಹೋದ್ವು ಅಂತ. ನೀವ್ ಹೇಗೆ ನೋಡ್ತೀರಿ ಇಡೀ ಘಟನೆಯನ್ನ, ಮೋಹನ್ ಚಿತ್ತಾಳಿ ಸರ್? ಮೇಡಮ್ ನೋಡಿ, ಇಫ್ ಐ ಆಮ್ ನಾಟ್ ರಾಂಗ್, ನಿನ್ನೆ ನಿಮ್ ಜೊತೆನೆ ನಾನು ಚರ್ಚೆ ಮಾಡಿದ್ದೆ ಸಂಜೆ. 4-5 ಆಂಗಲ್ ನಲ್ಲಿ ನಾನು ಇದು ಕಾಣ್ತಾ ಇದೆ. ಆದ್ರೆ ಬಿಗ್ಗೆಸ್ಟ್ ಆಂಗಲ್ ನಾನು ಕಾಣ್ತಾ ಇರೋದು ಇದರಲ್ಲಿ ಸಬೋಟೇಜ್ ಆಂಗಲ್ ನನಗೆ ಎದ್ದು ಕಾಣ್ತಾ ಇದೆ. ಇದು ನೋಡಿ, ನಾವು ಪಾಕಿಸ್ತಾನ, ಯುಕ್ರೇನ್ ಅಂತ ಸಣ್ಣ ಸಣ್ಣ ಕಂಟ್ರಿಗಳು ಅವರು ದೊಡ್ಡ ದೊಡ್ಡ ಕಂಟ್ರಿಗಳ ಜೊತೆ ಯುದ್ಧ ಆಡ್ತಾರೆ, ನಮ್ಮ ಶಸ್ತ್ರಾಸ್ತ್ರಗಳನ್ನ ಉಪಯೋಗ ಮಾಡ್ತಾರೆ. ನನಗೆ ಬಂದ ಒಂದು ವಿಚಾರ ಅಂದ್ರೆ ಇಟ್ ಈಸ್ ಎ ವಾರ್ ಆಫ್ ಕ್ಯಾಶ್ ಫ್ಲೋ. ನೋಡಿ, ಏರ್ ಇಂಡಿಯಾ ಈಸ್ ದ ಓನ್ಲಿ, ಮುಂಚೆ ಜೆಟ್ ಏರ್ವೇಸ್ ಇತ್ತು, ಜೆಟ್ ಏರ್ವೇಸ್ ಹೋದ್ಮೇಲೆ ಏರ್ ಇಂಡಿಯಾ is the only airline in the country which flows for 19 hours, 20 hours, and directly the flight goes to European countries, America, Australia, ಮತ್ತೆ ಬೇರೆ ಬೇರೆ ಕಡೆ ಹೋಗ್ತಿದ್ವು. ಸಣ್ಣ ಆಮೇಲೆ ಇಂಡಿಗೋ ಅಂತವು ಎಲ್ಲ ಫ್ಲೈಟ್ಸ್ ಏನಿದಾವಲ್ಲ ಅವು ಇನ್ ಬಿಟ್ವೀನ್ ಒಂದು ಸ್ಟಾಪ್ ಓವರ್ ಮಾಡಿ ಆಮೇಲೆ ಮುಂದೆ ಅದು ಕತಾರ್ ಏರ್ವೇಸ್ ಇಲ್ಲ ಇತಿಹಾದ್ ಏರ್ವೇಸ್ ಇವೆಲ್ಲ ಮಿಡಲ್ ಈಸ್ಟ್ ಲಿಂದ ಮುಂದೆ ಅದು ಅಮೆರಿಕ, ಯುರೋಪ್ ಎಲ್ಲ ಹೋಗ್ತಾ ಇತ್ತು. ಈ 2009 ವಾಪರಿಸ್ತಾ ಇರೋ ಜೆಟ್ ಲೈನರ್, ಇದು ಏನ್ ಡ್ರೀಮ್ ಲೈನರ್ ಏರ್ಕ್ರಾಫ್ಟ್ ಇದೆ, ಇದು ಸಡನ್ ಆಗಿ 2 ಇಂಜಿನ್ ಫೇಲ್ ಆಗಿ ಆ ನಂತರ ಬರ್ಡ್ ಹಿಟ್ ಆಗಿದೆ. ಅದೆಲ್ಲ ಡಿಜಿಸಿಎ ರಿಪೋರ್ಟ್ ನಲ್ಲಿ ಬರ್ತದೆ, ನನ್ನ ಆಂಗಲ್ ಕೂಡ ಬರಬಹುದು. ಆದ್ರೆ ಭಾರತ ದೇಶದ ಏರ್ಪೋರ್ಟ್ ನಲ್ಲಿರುವ ಫುಟ್ಫಾಲ್ಗಳು ಎಷ್ಟು ಮಟ್ಟಿಗೆ ಆಗಿತ್ತು. ಆಮೇಲೆ ನೋಡಿ, ಇನ್ನೊಂದು ಇಂಪಾರ್ಟೆಂಟ್, ಅಹಮದಾಬಾದ್ ಟು ಲಂಡನ್ ಏನು ಇದೆಲ್ಲ, ಅದು ಆ ಏನು ರೂಟ್ ಇದೆ, ಇಟ್ ಈಸ್ ಅ ವೆಲ್ದಿಯೆಸ್ಟ್ ರೂಟ್. ಡಾಕ್ಟರ್ಸ್ ಇದ್ದಾರೆ, ಆರ್ಕಿಟೆಕ್ಟ್ಸ್ ಇದ್ದಾರೆ, ಅಟೆಂಡರ್ಸ್, ಅದನ್ನು ನೀವೆಲ್ಲ ನಿನ್ನೆ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡಿ. ಹಿಂಗಿದ್ದಾಗ ಇಂಡಿಯನ್ ಎಕನಾಮಿಗೆ ಹೆಂಗೆ ಹೊಡೆತ ಕೊಡಬೇಕು, ಅದಾದ ನಂತರ ಟೂಲ್ ಕಿಟ್ ಗ್ಯಾಂಗ್ ಏನೀಗ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ. ನಮ್ಮ ದೇಶ